ಜೀವನಕ್ಕೊಂದು ಬಂಗಾರದ ಮಾತುಗಳು. ಪ್ರತಿಯೊಬ್ಬರಿಗೂ ಎಲ್ಲವನ್ನು ವಿವರಿಸುತ್ತಾ ಕುಳಿತುಕೊಳ್ಳಬೇಡಿ. ಜನಗಳು ತಮಗೆ ಏನು ಬೇಕೋ ಅದಷ್ಟೇ ಕೇಳಿಸಿಕೊಳ್ಳುತ್ತಾರೋ ಹೊರತು ಬೇರೆಯದಕ್ಕೆ ಕಿವಿ ಕೊಡುವುದಿಲ್ಲ. ಪರಿಶ್ರಮದಿಂದ ಕೆಲವೊಮ್ಮೆ ನಮಗೆ ತಕ್ಕ ಫಲ ಸಿಗದೇ ಇರಬಹುದು. ಆದರೆ ಸೋಂಬೇರಿತನದಿಂದ ಮಾತ್ರ ನಮ್ಮ ಸೋಲು ಖಚಿತ. ಮಾಹಿತಿ ಎಂಬುದು ಆಹಾರವಿದ್ದಂತೆ. ಜಂಕ್ ಫುಡ್ ಸೇವಿಸಿದರೆ ಆರೋಗ್ಯ ಕೆಡುವಂತೆ ಕೆಟ್ಟ ಮಾಹಿತಿ ಕೇಳಿದರೂ ಕೂಡ ನಮ್ಮ ಜೀವನಕ್ಕೆ ಕೆಡುಕು ಉಂಟಾಗಬಹುದು. ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ನಾನೇನು ಮಾಡಬೇಕು ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ರಾತ್ರಿ ಮಲಗುವ ಮೊದಲು ಲ್ಯಾಪ್ಟಾಪ್, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ನಿದ್ದೆ ಚೆನ್ನಾಗಿ ಬರುತ್ತದೆ. ಬೆಳಗ್ಗೆ ಬೇಗ ಏಳಬಹುದು. ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ಬೆಳೆಸಿಕೊಳ್ಳಿ. ಹಣ್ಣು ಬಿಟ್ಟ ಮರ ಬಾಗಿರುತ್ತದೆ. ಹಣ್ಣು ಬಿಡದ ಬೋಳು ಮರ ನೆಟ್ಟಗಿರುತ್ತದೆ. ಹಾಲು ಕೊಡುವ ಹಸು ಸಾಧುವಾಗಿರುತ್ತದೆ. ಹಾಲು ಕೊಡದ ದನ ಪುಂಡತನವಾಗಿರುತ್ತದೆ. ಬುನಾದಿ ಸರಿಯಾಗಿದ್ದರೆ ಭವಿಷ್ಯ ಚೆನ್ನಾಗಿರುತ್ತದೆ. ಜೀವನವಾಗಲಿ ಅಥವಾ ಕಟ್ಟಡವಾಗಲಿ, ಬುನಾದಿಯನ್ನು ಸರಿಯಾದ ರೀತಿಯಲ್ಲಿ ನಾವು ನಿರ್ಮಿಸಿಕೊಂಡರೆ ಮಾತ್ರ ಕಟ್ಟಡ ಮತ್ತು ನಮ್ಮ ಜೀವನ ಎರಡೂ ಕೂಡ ಗಟ್ಟಿಯಾಗಿ ಇರಲು ಸಾಧ್ಯ. ನಾವು ಆಡುವ ಮಾತು ಮತ್ತು ನಾವು ಕೇಳುವ ಮಾತು ಎರಡೂ ಕೂಡ ಸರಿಯಾಗಿರಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಮಾರ್ಗ ಸರಿಯಾಗಿ ಇರಲು ಸಾಧ್ಯ. ಸಿಹಿ ನೀರು ತುಂಬಿದ ಕೊಡ ಮೌನವಾಗಿರುತ್ತದೆ. ಉಪ್ಪು ನೀರು ತುಂಬಿದ ಸಮುದ್ರ ಗರ್ಜಿಸುತ್ತಿರುತ್ತದೆ. ಅಜ್ಞಾನಿ ಹರಟೆ ಹೊಡೆಯುತ್ತಿರುತ್ತಾನೆ. ಜ್ಞಾನಿ ಮೌನವಾಗಿರುತ್ತಾನೆ. ತುಂಬಿದ ಕೊಡ ತುಳುಕುವುದಿಲ್ಲ. ಅರ್ಧ ಕೊಡ ತುಳುಕಿ ತುಳುಕಿ ಖಾಲಿಯಾಗುತ್ತದೆ.